ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಪ್ರೀವಿಯಸ್ ವಿಡಿಯೋಲಿ ನಾನು ಜಸ್ಟ್ ಬೆಂಗಳೂರಿಂದ ತಿರುಪತಿಗೆ ಟ್ರಾವೆಲ್ ಮಾಡಿದ್ದು ಮತ್ತು ರೂಮ್ ನೋಡಿದ್ದು, ಹಾಗೆಯೇ 5 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ನೋಡಿರೋ ಅಂಥದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ರೆಡಿಯಾಗಿ 8:16ಕ್ಕೆಲ್ಲ ಇಡ್ಲಿ ವಡೆ ತಿಂದ್ಬಿಟ್ಟು ಸ್ವಲ್ಪ ಕಾಫಿ ಅದು ಕುಡ್ಕೊಂಡು ಅಲ್ಲಿಂದ ಇನ್ನೂ 4 ದೇವಸ್ಥಾನ ಇತ್ತಲ್ಲ ನೋಡೋಣ ಅಂತ ಹೇಳಿ ಇವಾಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್, ಹೋಗೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗಾಯ್ಸ್, ಮೊದಲನೇದಾಗಿ ಇವಾಗ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಷ್ಟು ನಗದು ಗಾಯ್ಸ್, ನೋಡಿ ಇಲ್ಲಿ ಯಾಕಷ್ಟು ಖುಷಿ ಅಂದರೆ ಅವನಿಗೆ ಇಲ್ಲಿ ನೋಡಿ, ಇಲ್ಲಿ ಕೋತಿ ನೋಡಿ ಅಷ್ಟು ಖುಷಿಯಾಗಿದ್ದು ಅವನಿಗೆ. ಇನ್ನು ಚಿಕ್ಕದು ಮರಿ ಇದು. ಈ ಲೈನೆಲ್ಲ ಸ್ಪೆಷಲ್ ದರ್ಶನಕ್ಕೆ ಒಬ್ಬರಿಗೆ 50 ರುಪೀಸು. ಈಗ ಹಣ್ಣು ಕಾಯಿ ಎಲ್ಲ ತೊಗೊಂಡು ಇಲ್ಲೂ ಕೂಡ ಫೋನ್ ಎಲ್ಲ ಅಲೋ ಇಲ್ಲ, ಸೊ ಹಾಗಾಗಿ ಫೋನ ಇಲ್ಲಿ ಹ್ಯಾಂಡ್ ಓವರ್ ಮಾಡಿ ಇವಾಗ ದರ್ಶನ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಗೋಪುರದ ಮುಂದೆನೇ ಹೂವು ಕಾಯಿ ಹಣ್ಣು ಏನು ತಂದಿರ್ತೀವಿ ಅದನ್ನು ಅವರು ಒಳಗಡೆ ಏನು ಇಸ್ಕೊಳ್ಳೋದಿಲ್ಲ, ಸೊ ಹಾಗಾಗಿ ಇಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಗೋಪುರಕ್ಕೆ ಬೆಳಗಿ ಇಲ್ಲಿಂದ ನಾವು ಹೋಗಬೇಕಾಗುತ್ತೆ. ಇಷ್ಟು ರಾಶಿ ಹೂವುಗಳು ನೋಡಿ ಎಷ್ಟು ಫ್ರೆಶ್ ಆಗಿದಾವೆಲ್ಲ. ಗೈಸ್, ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ರವಿಯವರೆಲ್ಲ ಹೋಗಿದ್ರು, ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಲಡ್ಡು ಪ್ರಸಾದ ತೊಗೊಂಡ್ವಿ. ಈಗ ಒಂದು ಉಂಡೆಯಲ್ಲಿ ಎಲ್ಲರೂ ತಿಂತಾಯಿದ್ದೀವಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಗಾಯ್ಸ್, ನಿಜವಾಗ್ಲೂ ಎಷ್ಟು ಬಿಸಿಲೈತೆ ಅಂದರೆ ಕಾಲಂತೂ ಸಿಕ್ಕಾಪಟ್ಟೆ ಸುಟ್ಟೋಗ್ತೈತೆ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ, ಆ ಫ್ರೆಶ್ನೆಸ್ ಎಲ್ಲ ಹೊರಟೋಯ್ತು. ಗಾಯ್ಸ್, ನಿಮಗೆ ಅಲ್ಲಿ ಕಾಣ್ತಿದ್ದಾರಾ ನೋಡಿ, ಅಲ್ಲಿ ಇಂಥ ಬಿಸಿಲಲ್ಲೂ ಫುಲ್ಲು ಬಾಡಿಗೆಲ್ಲ ಕಲರ್ ಹಚ್ಕೊಂಡು ಹೆಂಗೆ ನಿಂತಿದ್ದಾರೆ ಅಂದರೆ 1-2 ನಿಮಿಷ ನಿಂತ್ಕೊಂಡು ನೋಡಿದೆ, ಸ್ವಲ್ಪನೂ ಶೇಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ನಿಂತವ್ರೆ. ಹೊಟ್ಟೆಪಾಡು ಅನ್ನೋದು ಏನೇನೆಲ್ಲ ಕೆಲಸ ಮಾಡಿಸುತ್ತೆ ನೋಡಿ. ಅಪ್ಪ, ಆಟೋ ಅಣ್ಣ ಗಾಡಿನ ಅಲ್ಲೆಲ್ಲೋ ಪಾರ್ಕ್ ಮಾಡಿದ್ದಾರೆ, ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟಿಂಗ್. ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ಹೋಗೋದು ಗೊತ್ತಿಲ್ಲ, ನೋಡೋಣ. ಗೈಸ್ ನೋಡಿ, ತಿರುಮಲ ಬೆಟ್ಟ ಕಾಣ್ತಾ ಇದೆ. ಆದಷ್ಟು ಬೇಗನೆ ಈ 4 ದೇವಸ್ಥಾನನೂ ಮುಗಿಸ್ಕೊಂಡು ಅಟ್ಲೀಸ್ಟ್ 2 ಗಂಟೆಗಾದರೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನಾವು ನೆಕ್ಸ್ಟು ಬಂದಿರೋ ಅಂಥ ದೇವಸ್ಥಾನ ಕಪಿಲ ತೀರ್ಥ. ಇದು ಸರ್ಕಲಲ್ಲಿ ಇರೋವಂಥ ಬಸವಣ್ಣ. ಗೈಸ್, ಇಲ್ಲಿ ನೋಡಿ ಎಷ್ಟು ಹಸುಗಳಿದ್ದಾವೆ. ಇಲ್ಲಿ ನೋಡಿ 4 ಕಾಲು ಜೊತೆಗೆ ಅದ್ರ ಭುಜದ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕಾಲಿದೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಹಸುಗಳು ನಿಂತಿದ್ದಾವೆ. ಇಲ್ಲಿ ಇನ್ನೊಂದು ಹಸು ಇದೆ ನೋಡಿ, ಇಲ್ಲಿ ಫ್ರಂಟಲ್ಲಿ. ಈ ಹಸುಗೆ ನೋಡಿ 4, 2, 6 ಕಾಲಿದೆ. ಗೈಸ್, ಸೀರಿಯಸ್ಲಿ ಎಷ್ಟು ಬಿಸಿಲೈತೆ ಅಂದರೆ ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 38 to 40 ಡಿಗ್ರಿ ಇರ್ಬೋದು ನೋಡಿ, ಅಷ್ಟು ಬಿಸಿಲೈತೆ. ಕಾಲಂತೂ ಸುಟ್ಟೋಗ್ತೈತೆ. ನನ್ನ ಬಾಡಿಲಿರೋ ಎನರ್ಜಿ ಎಲ್ಲ ಡೌನ್ ಆಗೋಗ್ತೈತೆ. ಇವಾಗ ಮೊದಲು ಕಪಿಲ ತೀರ್ಥ ದೇವಸ್ಥಾನದೊಳಗಡೆ ಹೋಗಿ ಬರೋಣ. ನೋಡಿ, ಇಲ್ಲಿ ಲೆಫ್ಟ್ ಸೈಡು ಸ್ವಲ್ಪ ಪಾರ್ಕ್ ಇದೆ. ಪಾರ್ಕಿಗೆ ಹೋಗೋಷ್ಟು ಟೈಮ್ ಇಲ್ಲ, ಫಸ್ಟು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಬರೋಣ. ಗೈಸ್, ಇಲ್ಲಿ ನೋಡಿ, ದೇವಸ್ಥಾನಕ್ಕೆ ಹೋಗುವಂಥ ರೋಡಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಅದ್ರ ಮೇಲೆ ಜ್ಯೋತಿರ್ಲಿಂಗಗಳು ಏನೇನಿದ್ದಾವೆ ಎಲ್ಲನೂ ಸಹ ಪೇಂಟಿಂಗ್ ಮಾಡಿದ್ದಾರೆ. ಗೈಸ್ ನೋಡಿ, ಕಲ್ಯಾಣಿ ಎಷ್ಟು ಫ್ರೆಶ್ ಆಗಿದೆ, ಕಲರ್ ಮಾತ್ರ ಸಖತ್ತಾಗೈತೆ. ಅಲ್ಲಿ ಸೆಂಟ್ರಲ್ ಏನೂ ಹೋಗಬಾರ್ದು ಅಂತ ಫುಲ್ಲು ಸೇಫ್ಟಿ ಹಾಕ್ಬಿಟ್ಟಿದ್ದಾರೆ. ಇವಾಗ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ತಲೆ ಮೇಲೆ ನೀರು ಹಾಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬ್ಲೀಚಿಂಗ್ ಏನೋ ಜಾಸ್ತಿ ಹಾಕಿರೋಂಗಿದ್ದಾರೆ, ಸ್ಮೆಲ್ ಅನ್ನೋದು ಹಂಗೆ ಮುಖ್ಯ ಹೊಡಿತಾ ಇದೆ. ಇದು ನ್ಯಾಚುರಲಾಗಿ ಏನಿರುತ್ತೆ ಕಲ್ಯಾಣಿ ನೀರು, ಹಾಗಿದ್ರೇ ಚೆನ್ನಾಗೆ. ಗಾಯ್ಸ್, ನಾನೊಂದು 6th ಏನೋ ಇದ್ದೆ, ಆಗ ಇಲ್ಲಿ ಮೇಲಿಂದ ಅದು ಫಾಲ್ಸ್ ಬರ್ತಾಯಿತ್ತು. ಅದು ನಂಗೆ ನೋಡಿರೋ ನೆನಪು ಚೆನ್ನಾಗಿದೆ. ನೋಡಿ ಹೆಂಗೆ ಬರ್ತಿತ್ತು ಅಂದರೆ ನೋಡಿ, ಈ ಫೋರ್ಸಲ್ಲಿ ಬರ್ತಿತ್ತು. ಮೇ ಬಿ ಮಳೆಗಾಲದಲ್ಲಿ ಈ ಥರ ಫಾಲ್ಸ್ ಬರುತ್ತೆ ಅಂತ ಅನಿಸುತ್ತೆ. ಇವಾಗ ವೇಣುಗೋಪಾಲ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರೋಣ. ವೇಣುಗೋಪಾಲ ಸ್ವಾಮಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗ ಮೇಯ್ನ್ ದೇವಸ್ಥಾನ ಏನಿದೆ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ, ಇವಾಗ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಈಗ ಅಲ್ಲಿಗೆ ಹೋಗೋಣ. ಇಲ್ಲಿ ಕ್ಯಾಮ್ರಾ ಅಲೋ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲೂ ಸಹ ಒಳಗಡೆ ಜ್ಯೋತಿರ್ಲಿಂಗಗಳು ಏನೇನಿದ್ದಾವೆ ಎಲ್ಲನೂ ಸಹ ಫೋಟೋಸ್ ಎಲ್ಲ ಹಾಕಿದ್ರು. ಆ ಪ್ಲೇಸಿಂದು
ಲಿಂಗಗಳದ್ದು ಫೋಟೋ ಹಾಕಿದ್ರು. ಇಲ್ಲಿ ನೋಡಿ, ಮೇಲಿಂದ ದೇವಸ್ಥಾನ ಹೋಗ್ಬೇಕಾದ್ರೆ ಮೇಲಿಂದ ಕಾಣೋ ಅಂಥದ್ದು ಕಲ್ಯಾಣಿ. ಗೈಸ್, ಲಾಸ್ಟ್ ಇಯರು ಎಕ್ಸಾಕ್ಟ್ ಇದೇ ಟೈಮಲ್ಲಿ ಬಂದಿದೆ. ಈ ಥರ ಮೆಶ್ಶೆಲ್ಲ ಏನೂ ಹಾಕಿರಲಿಲ್ಲ. ಇಲ್ಲಿ ಬೇಸಿಗೆಗಾಲ ಮಳೆಗಾಲ ಯಾವಾಗಲೂ ಅಷ್ಟೇ ಬಂಡೆಯಿಂದ ಕೆಳಗಡೆ ಎನಿ ಟೈಮ್ ನೀರು ಬರ್ತಾನೆ ಇರುತ್ತೆ. ಇವಾಗ ನಿಮಗೆ ತೋರ್ಸೋಕ್ಕೆ ಮೆಶ್ ಹಾಕ್ಬಿಟ್ಟಿದ್ದಾರೆ, ಸಾರಿ. ಫೋಟೋ ಇದೆ ನೋಡಿ ಗೈಸ್, ಈ ಥರ ಬರ್ತಿತ್ತು ಅಂತ ಫಾಲ್ಸು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಆಂಜನೇಯನ ದರ್ಶನ ಮಾಡ್ಕೊಂಡು ಬರೋಣ. ಗಾಯ್ಸ್, ಇಲ್ಲೇ ಪ್ರಸಾದ ಕೊಡ್ತಾ ಇದ್ದಾರೆ. ಇವಾಗ ಟೈಮು 11:30 ಆಗಿದೆ. ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ಲೈನಲ್ಲಿ ನಿಂತಿದ್ದಾರೆ. ಬಿಸಿಬೇಳೆ ಬಾತು, ಮೊಸರು ಅನ್ನ ಕೊಟ್ಟರು. ಎಲ್ಲ ಕುತ್ಕೊಂಡು ಊಟ ಮಾಡಿದ್ವಿ. ಈಗ ನೆಕ್ಸ್ಟು ಹೋಗ್ತಾ ಇರೋ ಅಂಥದ್ದು ಇಸ್ಕಾನ್ ಟೆಂಪಲ್ಗೆ. ಬೆಂಗಳೂರು ಇಸ್ಕಾನ್ ಟೆಂಪಲ್ ನೋಡೇ ಇರ್ತೀವಿ. ಇದು ನೋಡಿ ತಿರುಪತಿಲಿರೋ ಅಂಥ ಇಸ್ಕಾನ್ ಟೆಂಪಲ್ಲು. ನಾನು ಈ ಇಸ್ಕಾನ್ ಟೆಂಪಲ್ಗೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಒಳಗಡೆ ಫೋಟೋಸು ವಿಡಿಯೋಸ್ ಎಲ್ಲ ಏನೂ ಅಲೋ ಇಲ್ಲ. ಎಲ್ಲಾದರೂ ನೋಡು, ಈ ದುಡ್ಡಿಗಷ್ಟೇ ಬೆಲೆಗಳು ಕೊಡ್ತಾರೆ ನೋಡಿ, ಅದೇ ಅಲ್ವಾ ಇಂಪಾರ್ಟೆಂಟು. ನಾವು ಲಾಸ್ಟ್ ಟೈಮ್ ಬಂದಾಗ ಫೋಟೋ ವೀಡಿಯೋ ತೆಗಿಯೋಕ್ಕೆ ಹೋದಾಗ ತೆಗಿಬೇಡಿ ಅಂತ ಅಂದರು. ನನ್ನ ಪಕ್ಕನೇ ಇನ್ನೊಬ್ಬ ನಿಂತ್ಕೊಂಡು ವೀಡಿಯೋ ಫೋಟೋ ತೆಗಿತಾ ಇದ್ದಾನೆ. ಯಾಕೆ ಅವ್ರು ತೆಗಿತಿದ್ದಾರೆ ಅಂತ ಕೇಳಿದ್ರೆ, ಇಲ್ಲ ಅವರು 100 ರೂಪೀಸ್ ಕೊಟ್ಟಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಸೊ ಹಾಗಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಈ ಸರಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೂ ಸಹ ಪ್ರಸಾದ ಕೊಟ್ಟರು. ಸೊ ಹಾಗಾಗಿ ಇವಾಗ ಖಾರ ಪೊಂಗಲ್ನ ತಿಂದ್ಕೊಂಡು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಏನೇ ಆಗಲಿ, ಇನ್ಸೈಡು ಔಟ್ಸೈಡು ಎರಡೂ ಹತ್ರನೂ ತುಂಬ ಚೆನ್ನಾಗಿ ಕ್ಲೀನೆಸ್ ಇದೆ. ಆ ದೇವಸ್ಥಾನ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೈಡ್ ನೋಡಿ ಒಂದು ಪುಟ್ಟದಾಗಿರೋವಂಥ ಕಲ್ಯಾಣಿ ಇದೆ. ಇಲ್ಲಿ ಒಂದು ಸಮುದ್ರ ಮಂಥನ ಮಾಡೋ ಥರ ಒಂದು ಥೀಮ್ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟು ಇವಾಗ ಹೋಗ್ತಿರೋವಂಥ ದೇವಸ್ಥಾನ ಬಂದು ಕೋದಂಡರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಇವತ್ತಿಂದು ಲಾಸ್ಟ್ ದೇವಸ್ಥಾನ. ಇದೊಂದು ದೇವಸ್ಥಾನ ಆದರೆ 4 ದೇವಸ್ಥಾನ ಕಂಪ್ಲೀಟ್ ಆದಂಗೆ. ಬನ್ನಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಇಯರ್ ಇಲ್ಲಿಗೆ ಬಂದಾಗ ಬ್ರಹ್ಮೋತ್ಸವ ಮುಗ್ದಿತ್ತು. ಅದ್ರ ನೆಕ್ಸ್ಟ್ ಡೇ ನಾವು ಬಂದಿದ್ವಿ. ಇವತ್ತು ಇನ್ನೇನು ಬ್ರಹ್ಮೋತ್ಸವ ಇನ್ನು 2-3 ದಿನ ಇರ್ಬೋದು. ಮುಂಚೆ ಬಂದಿದ್ದೀವಿ. ಇಲ್ಲಿ ನೋಡಿ, ಅದಕ್ಕೆ ಬೇಕಾಗಿರೋವಂಥ ಲೈಟಿಂಗ್ಸು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬ್ರಹ್ಮೋತ್ಸವಕ್ಕೆ ಬೇಕಾಗಿರುವಂತಹ ಎಲ್ಲ ಪಲ್ಲಕ್ಕಿಗಳ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಎಲ್ಲನೂ ಫುಲ್ಲು ಡೆಕೋರೇಟ್ ಮಾಡಿರ್ತಾರೆ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ 2 ಗಂಟೆ ಒಳಗಡೆನೇ 4 ದೇವಸ್ಥಾನನೂ ನೋಡ್ಕೊಂಡು ಬಂದು ಆದಷ್ಟು ಬೇಗನೆ ನಾವು ಬೆಟ್ಟ ಹತ್ತಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆಲ್ಮೋಸ್ಟ್ 2 ಗಂಟೆ ಒಳಗಡೆನೇ ನಾವು 4 ದೇವಸ್ಥಾನನೂ ಕಂಪ್ಲೀಟ್ ಮಾಡಿದ್ವಿ. ಸೊ ಹಾಗಾಗಿ ಈ 4 ದೇವಸ್ಥಾನಕ್ಕೆ ನಾನು ಪಾರ್ಟ್ 2 ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಹೇಳೋ ಥರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ತಿರುಪತಿ ತಿರುಮಲ ಬೆಟ್ಟದಲ್ಲಿ ಪಾರ್ಟ್ 3 ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.